ಗೈಸ್, ಇವತ್ತು ಈ ಯೂಟ್ಯೂಬ್ನಲ್ಲಿ ಒಂದು ಹೊಸ ಒಂದು ರೂಲ್ಸ್ ಕೂಡ ಬರ್ತಾ ಇದ್ದಾವೆ. ಅದು ಏನಂತ ರೂಲ್ಸ್ ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಯೂಟ್ಯೂಬ್ ಅಕೌಂಟನ್ನು ಕೂಡ ಫಾಲೋ ಮಾಡಿ ಹಾಗೂ ವೀಡಿಯೋಸನ್ನು ಕೂಡ ಲೈಕ್ ಮಾಡಿ ಗೈಸ್. ಈಗ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರ ಯೂಟ್ಯೂಬಲ್ಲಿ ಏನಂತ ಹೇಳೋದಂದರೆ, ಈ ಕೆಲವೊಂದು ನೀವೇನು ಮಾಡ್ತೀರ ಅಂದರೆ, ಕೆಲವೊಂದು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ನೀವು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಒಂದು ವೀಡಿಯೋಗಳನ್ನು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಮೂಮೆಂಟ್ಸ್ ಕೂಡ ನೀವು ಮಾಡಿರ್ತೀರ ಕೆಲವೊಮ್ಮೆ. ನೋಡಿ, ಈ ಥರ ನೀವು ಬೇರೆ ಅಂದರೆ ಯೂಟ್ಯೂಬ್ನಲ್ಲಿ ಒಳ್ಳೊಳ್ಳೆ ಒಂದು ಜಾಸ್ತಿ ವ್ಯೂಸ್ ಹೋಗಿರ್ತಾವಲ್ಲ, ಆ ಒಂದು ಜಾಸ್ತಿ ಒಂದು ವ್ಯೂಸು ಲೈಕ್ಸ್ ಬಂದಿರ್ತಾವಲ್ಲ, ಅಂಥ ವೀಡಿಯೋಗಳನ್ನು ನೀವೇನು ಮಾಡ್ತೀರಾ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದನೂ ಕೂಡ ನಿಮಗೆ ಮಾನಿಟೈಸೇಷನ್ನು ಬರೋಲ್ಲ, ಮಾನಿಟೈಸೇಷನ್ ಕೂಡ ಆಗೋಲ್ಲ ಗಾಯ್ಸ್. ಇದನ್ನು ನಿಮಗೆ ಒಂದು ನೆನಪಿಟ್ಕೊಳ್ತಕ್ಕಂಥ ಒಂದು ಫಸ್ಟ್ನೇ ಪಾಯಿಂಟ್. ನೋಡಿ, ಯಾವುದೇ ಕಾರಣಕ್ಕೂ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಆ ವಿಡಿಯೋವನ್ನು ತಂದು ಡೌನ್ಲೋಡ್ ಮಾಡಬೇಡಿ. ಇದು ನಾನು ಒಂದು ಹೇಳ್ತಕ್ಕಂಥ ಒಂದು ಫಸ್ಟ್ನೇ ಒಂದು ಸ್ಟೆಪ್ಪು. ಮತ್ತು ಇಲ್ಲಿ ಇನ್ನೊಂದು ಏನು ಗಾಯ್ಸ್ ಅಂತ ಹೇಳೋದಾದರೆ, ನೋಡಿ, ಈಗ ಕೆಲವೊಮ್ಮೆ ಏನು ಮಾಡ್ತೀರಾ, ವೀಡಿಯೋಸನ್ನು ಮಾಡ್ತಾಯಿರ್ತೀರ. ವೀಡಿಯೋಸನ್ನು ನೀವೇನು ಮಾಡ್ತೀರಾ, ಕೆಲವೊಂದು ಸರಿ ಮಾಡ್ತಾಯಿರ್ತೀರ. ಅಂದರೆ ಕೆಲವೊಂದು ಏನಾಗುತ್ತೆ, ವೀಡಿಯೋಸು ಫ್ರೀಯಾಗಿ ಅವೈಲೇಬಲ್ ಇರ್ತವೆ ಕೆಲವೊಂದು. ಅಂದರೆ ಯಾವ ಥರ ಅಂದರೆ, ಗೂಗಲಲ್ಲಿ ಕೆಲವೊಂದು ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇರ್ತವೆ. ಅಂದರೆ ಅವು ಜಾಸ್ತಿ ವ್ಯೂಸ್ ಹೋಗಿರ್ತವೆ ಅಥವಾ ಜಾಸ್ತಿ ಒಂದು ಲೈಕ್ಸ್ ಕೂಡ ಬಂದಿರ್ತವೆ. ನೋಡಿ, ಅಂಥವೇನು ಮಾಡ್ತೀರಾ, ಆ ಗೂಗಲ್ಸಲ್ಲಿ ವೀಡಿಯೋಗಳನ್ನು ಸರ್ಚ್ ಮಾಡಿಬಿಟ್ಟು ಅಂಥವನ್ನು ಕೂಡ ನೀವು ವೀಡಿಯೋಗಳನ್ನು ಸೇವ್ ಮಾಡಿಬಿಟ್ಟು ಆ ಒಂದು ಯೂಟ್ಯೂಬ್ನಲ್ಲಿ ಕೂಡ ನೀವು ಅಪ್ಲೋಡ್ ಮಾಡ್ತೀರಾ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ವೀಡಿಯೋಸ್ ಓಡ್ಬೋದು, ವ್ಯೂಸ್ ಬರ್ಬೋದು, ಬಟ್ ಲೈಕ್ಸ್ ಕೂಡ ಬರ್ಬೋದು. ಬಟ್ ಯೂಟ್ಯೂಬ್ ಕಡೆಯಿಂದ ಏನಾಗುತ್ತೆ, ಅಂಥವಕ್ಕೆ ಕೆಲವೊಂದು ಸರಿ ಮಾನಿಟೈಸೇಷನ್ ಆಗ್ತಕ್ಕಂಥ ಮೂಮೆಂಟ್ ಕೂಡ ಇರಲ್ಲ ಗಾಯ್ಸ್. ಇದು ಒಂದು ನೋಡಿ ಸಹಜವಾಗಿ. ಮತ್ತು ಇನ್ನೊಂದು ಏನು ಗಾಯ್ಸ್ ಅಂತ ಹೇಳಿದ್ರೆ, ಕೆಲವೊಂದು ನ್ಯೂಸುಗಳನ್ನು ಕೂಡ ನಾವು ಹಾಕ್ತಾಯಿರ್ತೀವಿ. ನೋಡಿ, ನ್ಯೂಸುಗಳನ್ನು ಹಾಕ್ಬೇಕಾದ್ರೆ ಏನಪ್ಪ ಅಂದರೆ, ನೀವು ಆ ನ್ಯೂಸಿಗೆ ತಕ್ಕಂತೆ ಕಂಟೆಂಟ್ಗಳನ್ನು ಹಾಕಬೇಕಾಗುತ್ತೆ. ಯಾವುದೋ ಒಂದು ನ್ಯೂಸ್ ಹಾಕಿರ್ತೀರ, ಯಾವುದೋ ಒಂದು ನ್ಯೂಸು ಈ ಥರ ಆಯಿತು, ಆ ಥರ ಆಯಿತು, ಈ ಥರ ಹಿಂಗಾಯಿತು, ಹಂಗೆಲ್ಲ ಆಗೋಯ್ತು ಅಂತೇಳಿ ಏನೋ ಒಂದು ನ್ಯೂಸ್ಗಳನ್ನು ನೀವು ಹಾಕ್ತಾಯಿರ್ತೀರ. ನೋಡಿ, ಆ ನ್ಯೂಸ್ಗಳನ್ನು ಹಾಕ್ಬೇಕಾದ್ರೆ ನೀವೊಂದು ಎಕ್ಸಾಕ್ಟ್ ಆ ಒಂದು ಮ್ಯಾಟ್ರಿಗೆ ತಕ್ಕಂತೆ ಕಂಟೆಂಟನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಕಂಟೆಂಟ್ ಡಿಸ್ಕ್ರಿಪ್ಷನ್ಸು ಮತ್ತು ಅವೆಲ್ಲ ನೀವು ಆ ಥರ ಹಾಕಿ ಕರೆಕ್ಟಾಗಿ ಹಾಕಿದರೆ ಬರುತ್ತೆ. ಇಲ್ಲಾಂದರೆ ನೀವು ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ಬರೀ ಜಸ್ಟ್ ನೀವು ಸ್ಕ್ರೀನ್ಶಾಟ್ ಹಾಕಿ ಸುಮ್ಮನೆ ಏನೋ ಒಂದು ಬೇರೆ ಯಾವುದೋ ಒಂದಕ್ಕೊಂದು ಲಿಂಕೇ ಇಲ್ಲ ಮ್ಯಾಟ್ರು ಅಂತ ಹಾಕಿದರೂ ಕೂಡ ಅದರಿಂದನೂ ಕೂಡ ನಿಮಗೆ ದುಡ್ಡು ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಗಾಯ್ಸ್. ಮತ್ತು ಇನ್ನೊಂದು ಇಲ್ಲಿ ಗಾಯ್ಸ್, ಮತ್ತು ನ್ಯೂಸಲ್ಲಿ ಕೂಡ ದುಡ್ಡು ಮಾಡ್ಬೋದು. ಹೆಂಗಂದರೆ, ನೀವೇ ಮುಖ ತೋರಿಸ್ಕೊಂಬಿಟ್ಟು ಆ್ಯಂಕರಿಂಗ್ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ, ಶೂರ್ಲಿ ಬರುತ್ತೆ. ಅಂದರೆ ನೀವೇ ಓನ್ ಫೇಸ್ ತೋರಿಸ್ಬಿಟ್ಟು ನೀವೇ ಒಂದು ಆ್ಯಂಕರಿಂಗ್ ಮಾಡೋದು, ನೀವೇ ಒಂದು ಮಾತಾಡೋದು, ನಿಮ್ಮ ಸ್ಟೈಲಲ್ಲಿ ನೀವೇನಾದರೂ ಮಾತಾಡ್ಕೊಂತ ಆ ನ್ಯೂಸನ್ನು ಎಕ್ಸ್ಪ್ಲನೇಷನ್ ಮಾಡಿದರೂ ಕೂಡ ನಿಮಗೆ ದುಡ್ಡು ಬರ್ತಕ್ಕಂಥ ದುಡ್ಡು ಖಂಡಿತವಾಗಿ ಬರುತ್ತೆ. ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಬಟ್ ಸುಮ್ಮನೆ ನೀವು ಹಾಕಿದರೆ ಬರೋಲ್ಲ. ಬಟ್ ನೀವು ಮಾತಾಡಬೇಕಾಗುತ್ತೆ. ನೀವು ಆ್ಯಂಕರಿಂಗ್ ಮಾಡಿದರೆ ಅದು ಖಂಡಿತವಾಗಿ ಅದಕ್ಕೆ ಯೂಟ್ಯೂಬ್ನವರು ನಿಮಗೆ ದುಡ್ಡು ಕೊಡ್ತಾರೆ. ಮಾತಾಡಲಿಲ್ಲ ಅಂದರೆ ದುಡ್ಡು ಕೊಡೋಲ್ಲ. ಇದೊಂದು ಕೂಡ ನೆನಪಿರಲಿ ಗಾಯ್ಸ್. ಮತ್ತು ಇಲ್ಲಿ ಇನ್ನೊಂದು ಹೇಳೋದಾದರೆ, ನೋಡಿ, ಈಗ ಆಲ್ಮೋಸ್ಟಲ್ಲಿ ನೀವು ನೋಡಿರ್ತೀರ, ಸರ್ವೇ ಸಾಮಾನ್ಯವಾಗಿ ಯಾವುದೋ ಒಬ್ಬ ಫಿಲಮ್ ಆ್ಯಕ್ಟ್ರು ಬರ್ತಾ ಇದ್ದಾರೆ, ಅಥವಾ ಫಿಲಮ್ ಆ್ಯಕ್ಟ್ರು ನಿಮ್ಮ ಒಂದು ಊರಿಗೆ ಬರ್ತಾ ಇದ್ದಾರೆ, ಅಥವಾ ಒಬ್ಬ ಫೇಮಸ್ ಆ್ಯಕ್ಟ್ರು ಬರ್ತಾ ಇದ್ದಾರೆ, ಒಬ್ಬ ಫೇಮಸ್ ಹೀರೋಯಿನ್ ಬರ್ತಾ ಇದ್ದಾರೆ, ಒಬ್ಬ ಫೇಮಸ್ ಸೆಲೆಬ್ರಿಟಿ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಟೆಂಪಲಿಗೆ ಬರ್ತಾ ಇದ್ದಾರೆ. ನೀವೇನು ಮಾಡ್ತೀರಾ, ಯಾರೋ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ತಂದುಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀರಾ. ಅಥವಾ ಯಾರಾದ್ರು ಚೆನ್ನಾಗಿ ವ್ಯೂಸ್ ಹೋಗಿರೋದು ಅದನ್ನ ಡೌನ್ಲೋಡ್ ಮಾಡ್ಕೊಂಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕೂಡ ಹಾಕ್ತೀರಾ. ನೋಡಿ, ಆ ಥರ ಮಾಡೋದ್ರಿಂದನೂ ಇಲ್ಲಿ ಮಾನಿಟೈಸೇಷನ್ ಆಗೋಲ್ಲ. ಕೆಲವೊಮ್ಮೆ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆಗೋಲ್ಲ. ಕೆಲವೊಂದು ಸರಿ ಏನಾಗುತ್ತೆ, ಯಾವುದಾದ್ರೂ ಒಬ್ಬ ಆ್ಯಕ್ಟ್ರು ಆ ಹೋಟ್ಲಿಗೆ ಹೋದರೆ ಆ ಹೋಟ್ಲಿಗೆ ಹೋಗ್ಬೇಕಾದ್ರೆ ವೀಡಿಯೋಗಳು ಮಾಡೋದು, ಅವ್ರು ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ವೀಡಿಯೋ ಮಾಡೋದು, ಅವ್ರು ಏನು ಮಾತಾಡ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡೋದು. ಮತ್ತು ಅವರು ಏನಾದರೂ ಒಂದು ಡೈಲಾಗ್ ಬಿಟ್ಟರೆ ಆ ಡೈಲಾಗನ್ನು ವೀಡಿಯೋ ಮಾಡಿಬಿಟ್ಟು ಡೈರೆಕ್ಟಾಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದು. ನೋಡಿ, ಈ ಥರ ಎಲ್ಲ ಮಾಡೋದ್ರಿಂದ ಕೂಡ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗೋಲ್ಲ, ಶೂರ್ಲಿ ಹೇಳ್ತೀನಿ. ನೀವು ಹೇಳ್ಬೋದು, ಕೆಲವೊಬ್ಬರೆಲ್ಲ ಹಾಕಿದ್ದಾರೆ, ಅವರಿಗೆಲ್ಲ ಮಾನಿಟೈಸೇಷನ್ ಆಗಿರ್ಬೋದು. ಬಟ್ ಅದು ಕ್ಲೀನಾಗಿ ವೆರಿಫಿಕೇಷನ್ ಎಲ್ಲ ಮಾಡಿ ಯೂಟ್ಯೂಬ್ನವ್ರು ನೋಡಿದರೆ ನೆಕ್ಸ್ಟು ಅದನ್ನು ಯೂಟ್ಯೂಬ್ನವ್ರು ಏನು ಮಾಡ್ತಾರೆ, ಅದು ಮಾನಿಟೈಸೇಷನ್ ಆಗೋಕ್ಕೆ ಬಿಡೋಲ್ಲ. ಎಲ್ಲ ಕೆಲವೊಂದು 100ಕ್ಕೆ ಒಂದು 2-3% ಆಗಿರ್ಬೋದು, ಬಟ್ ಎಲ್ಲವೂ ಆಗಿಲ್ಲ. ಅದನ್ನು ಕೂಡ ಮಾನಿಟೈಸೇಷನನ್ನು ಮಾಡೋಕ್ಕೆ ಬಿಡೋಲ್ಲ.
ಮಾನಿಟೈಸೇಷನ್ ಆಗೋಲ್ಲ. ಬಟ್ ಅಂದರೆ ನೀವು ಏನಾದರೂ ಆ್ಯಂಕರಿಂಗ್ ಮುಖಾಂತರ ಈ ಥರ ಹಿಂಗೆ ಆ್ಯಕ್ಟ್ರ್ ಬರ್ತಿದ್ದಾರೆ, ಈ ಥರ ಹಿಂಗೆ ಆ್ಯಕ್ಟ್ರ್ ಬಂದಿದ್ದೆ, ಈ ಒಂದು ಟೆಂಪಲಿಗೆ ಭೇಟಿ ಮಾಡಿದ್ದಾರೆ, ಈ ಆ್ಯಕ್ಟ್ರ್ ಬಂದಿದ್ದೆ, ಈ ಒಂದು ಹೋಟ್ಲಲ್ಲಿ ಬಂದು ಹಿಂಗೆ ಟಿಫನ್ ಮಾಡ್ತಾಯಿದ್ದಾರೆ, ಈ ಆ್ಯಕ್ಟ್ರ್ ಬಂದು ಈ ಥರ ಒಂದು ಡೈಲಾಗ್ ಮಾತಾಡ್ತಿದ್ದಾರೆ ಅಂತೇಳಿ ನೀವೇ ಒಂದು ಓನಾಗಿ ಏನಾದರೂ ಮಾತಾಡ್ಕೊಂತ ಏನು ಎಕ್ಸ್ಪ್ಲನೇಷನ್ ಮಾಡಿದರೆ ಶೂರ್ಲಿ ಅದಕ್ಕೆ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ಬಟ್ ಸುಮ್ಮನೆ ನೀವು ಹೋಟ್ಲಾಗ ಕೂತ್ಕೊಳ್ಳೋದು ಮತ್ತು ಸುಮ್ಮನೆ ಏನೋ ಒಂದು ಅಲ್ಲಿ ಡೈಲಾಗ್ ಮಾತಾಡೋದು ಮತ್ತು ಅವ್ರು ಏನೋ ಒಂದು ಫಿಲಮ್ ಆ್ಯಕ್ಟ್ರು ಒಂದು ನಡ್ಕೊಂಡು ಹೋಗೋದು ವೀಡಿಯೋಗಳಲ್ಲಿ ಹಾಕಿದರೆ ನಿಮಗೆ ಶೂರ್ಲಿ ಹೇಳ್ತೀನಿ ಕೇಳಿ, ಯೂಟ್ಯೂಬ್ ಕಡೆಯಿಂದ ಮಾನಿಟೈಸೇಷನ್ ಆಗೋಲ್ಲ, ದುಡ್ಡು ಬರೋಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ ಪಾಯಿಂಟ್. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಮತ್ತು ಕೆಲವೊಬ್ಬರು ಇನ್ನೊಂದು ಕೂಡ ಆರ್ಟಿಫಿಷಿಯಲ್ ವೀಡಿಯೋಸನ್ನು ಕೂಡ ಹಾಕ್ತಾಯಿರ್ತಾರೆ. ಅಂದರೆ ಆರ್ಟಿಫಿಷಿಯಲ್ ವೀಡಿಯೋಗಳಂದರೆ ಏನೋ ಒಂದು ಕ್ರಿಯೇಟಿವ್ ಟೈಪ್ ವೀಡಿಯೋಗಳನ್ನ ಹಾಕ್ತಾಯಿರ್ತಾರೆ ನೋಡಿ. ಕೆಲವೊಮ್ಮೆ ಯೂಟ್ಯೂಬ್ನಲ್ಲಿ ಆರ್ಟಿಫಿಷಿಯಲ್ ವೀಡಿಯೋಗಳು ಕೂಡ ಮಾನಿಟೈಸೇಷನ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾನಿಟೈಸೇಷನ್ ಆಗುತ್ತೆ. ಬಟ್ ಏನಂದರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಕ್ರಿಯೇಟಿವಿಟಿ ಇರಬೇಕು. ಕೆಲವೊಂದು ಸರಿ ಆರ್ಟಿಫಿಷಿಯಲ್ ವೀಡಿಯೋಗಳು ಕೂಡ ಯೂಟ್ಯೂಬ್ನವ್ರು ಮಾನಿಟೈಸೇಷನ್ ಕೊಡ್ತಾರೆ. ಬಟ್ ಆದಷ್ಟು ಸ್ವಲ್ಪ ನಿಮ್ಮದು ಅದರಲ್ಲಿ ಎಫೆಕ್ಟ್ ಇರಲಿ, ನಿಮ್ಮದೊಂದು ಸ್ವಲ್ಪ ಎಫರ್ಟ್ ಇರಲಿ. ಇನ್ನೊಂದು ಯೂಟ್ಯೂಬ್ನವ್ರು ಏನು ಕೇಳ್ತಾರಪ್ಪ ಅಂದರೆ ಆದಷ್ಟು ನಿಮ್ಮ ಒಂದು ಎಫರ್ಟ್ ನೋಡ್ತಾರೆ ಅವರು. ನೀವು ಏನಾದರೂ ಮಾತಾಡಿದರೆ ಅಟ್ಲೀಸ್ಟ್ ಒಂದು 10% ಆದರೂ ನೀವು ಅದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಆಗಿದ್ದೀರಿ ಅಥವಾ ಭಾಗಿಯಾಗಿದ್ದೀರಿ, ಸ್ವಲ್ಪ ನಿಮ್ಮ ವಾಯ್ಸ್ ಏನಾದರೂ ಅದರಲ್ಲಿ ಕಂಡು ಬಂದರೆ ಅದು ಮಾನಿಟೈಸೇಷನ್ ಆಗುತ್ತೆ. ಬಟ್ ಮೇ ಬಿ ಸಮ್ಟೈಮ್ಸು ಆರ್ಟಿಫಿಷಿಯಲ್ಲು ಕೂಡ ವೀಡಿಯೋಸು ನೀವೇನು ಕ್ರಿಯೇಟಿವ್ ಮಾಡಿ ಅದನ್ನು ಹಾಕೋದ್ರಿಂದ ಕೂಡ ಮಾನಿಟೈಸೇಷನ್ ಆಗುತ್ತೆ. ಬಟ್ ನಾನು ಹೇಳೋದು ಒಂದು 20% ಅದು ವರ್ಕೌಟ್ ಆಗುತ್ತೆ. ಬಟ್ ಅದನ್ನೇ ಒಂದು ಜಾಸ್ತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ವಾಯ್ಸ್ ಇಲ್ಲ, ನಿಮ್ಮ ಫೇಸ್ ಇಲ್ಲ, ಸುಮ್ಮನೆ ಏನೋ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಡ್ತೀರಾ ಅಂದರೆ ಅದರಿಂದ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗ್ತಕ್ಕಂಥ ಮೂಮೆಂಟು, ಕೆಲವೊಂದು ಸರಿ ಡಿಮಾನಿಟೈಸೇಷನ್ ಕೂಡ ಆಗ್ತಕ್ಕಂಥ ಮೂಮೆಂಟು ಕೂಡ ಇರುತ್ತೆ ಗೈಸ್. ನಾನು ಹೇಳೋದಿಷ್ಟೇ, ಇಲ್ಲಿ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಇಲ್ಲಿ ಏನಪ್ಪ ಅಂದರೆ ಕೆಲವೊಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಯೂಸ್ ಮಾಡ್ಕೊಂಬಿಟ್ಟು ವೀಡಿಯೋಗಳನ್ನು ಹಾಕ್ತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ, ಯೂಟ್ಯೂಬ್ನವರು ಅದಕ್ಕೆ ಒಂದು ಮಾನಿಟೈಸೇಷನ್ ಕೊಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಾಗುತ್ತೆ ಅಂದರೆ ನನ್ನ ಒಂದು ಪ್ರಕಾರ ಏನಪ್ಪ ಅಂದರೆ ಆದಷ್ಟು ನಿಮ್ಮ ವಾಯ್ಸನ್ನು ಅದರ ಜೊತೆ ಆ್ಯಡ್ ಮಾಡಿ, ನಿಮಗೂ ಒಂದು ಸ್ವಲ್ಪ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಫೇಸನ್ನು ಅದರಲ್ಲಿ ತೋರಿಸಿ. ಹಂಗಾದ್ರೆ ಏನಾಗುತ್ತೆ, ಯೂಟ್ಯೂಬ್ನಲ್ಲಿ ನೀವು ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಮಾನಿಟೈಸೇಷನ್ನು ಆಗಲ್ಲ. ನೋಡಿ, ನಾನು ಇನ್ನೊಂದು ಹೇಳ್ತೀನಿ, ನ್ಯೂ ಕ್ರಿಯೇಟರ್ಸಿಗೆ ಅಥವಾ ನ್ಯೂ ಯೂಟ್ಯೂಬರ್ಸಿಗೆ ಏನಪ್ಪ ಅಂದರೆ ಕಾಪಿ ಪೇಸ್ಟ್ ಮಾಡಿಬಿಟ್ಟು ವೀಡಿಯೋಗಳನ್ನು ತಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದನ್ನು ದಯವಿಟ್ಟು ಮಾಡಬೇಡಿ, ಮಾನಿಟೈಸೇಷನ್ ಆಗಲ್ಲ. ನಿಮ್ಗೆ ಎಷ್ಟೇ ಲೈಕ್ಸ್ ಬರಲಿ, ಎಷ್ಟೇ ವ್ಯೂಸ್ ಬರಲಿ, ದುಡ್ಡು ಕೊಡಲ್ಲ ಯೂಟ್ಯೂಬ್ನವರು, ಮಾನಿಟೈಸೇಷನ್ ಆನ್ ಆಗಲ್ಲ. ಅಥವಾ ಮಾನಿಟೈಸೇಷನ್ ನಿಮಗೆ ದುಡ್ಡು ಬರಲ್ಲ ಅಂತ ಹೇಳ್ತೀನಿ ಈ ಒಂದು ವಿಚಾರದಲ್ಲಿ. ಕಾಪಿ ಪೇಸ್ಟ್ ಮಾಡಿಬಿಟ್ಟು ದಯವಿಟ್ಟು ತಂದು ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಡಿ, ಒಂದೇದು. ಮತ್ತು ಇನ್ನೊಂದು ಏನಪ್ಪ ಅಂತ ಇಲ್ಲಿ ಹೇಳೋದಾದರೆ ಗಾಯ್ಸ್, ವೀಡಿಯೋಗಳನ್ನು ಗೂಗಲಲ್ಲಿ ವೀಡಿಯೋಗಳು ಫ್ರೀ ಅವೈಲೇಬಲ್ ಆಗ್ತವೆ. ಅಂದರೆ ಏನು, ಅದರಿಂದ ಯಾವುದೇ ಥರ ರಿಸ್ಟ್ರಿಕ್ಷನ್ ಇರಲ್ಲ, ಏನು ಮತ್ತು ಕಾಪಿರೈಟ್ ಬರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಾರ್ನಿಂಗ್ ಸ್ಟ್ರೈಕ್ಸ್ ಬರಲ್ಲ. ಅವನ್ನೇ ಮಾಡಿಬಿಡ್ತಾರೆ ತಂದು ನೀವು ವೀಡಿಯೋಗಳನ್ನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು, ಆಗಲ್ಲ ಅಂತ ಹೇಳಲ್ಲ. ಬಟ್ ಅದು ಯೂಟ್ಯೂಬ್ನಲ್ಲಿ ಏನಾದರೂ ಸ್ಟ್ರಾಂಗಾಗಿ ವೆರಿಫಿಕೇಷನ್ ಮಾಡಿದರೆ ಅದು ಫೇಲ್ಯೂರ್ ಆಗುತ್ತೆ. ಅಲ್ಲಿ ಕೂಡ ನೀವು ಕೆಲವೊಂದು ಸರಿ ಏನಂತೆ ಡಿಮಾನಿಟೈಸೇಷನ್ ಆಗ್ತಕ್ಕಂಥ ಮೂಮೆಂಟು ಭಾಳ ಇರುತ್ತೆ ಗಾಯ್ಸ್. ಸ್ವಲ್ಪ ನೋಡಿಕೊಂಡು ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ನೀವು ಯೂಟ್ಯೂಬರ್ಸ್ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ ಗಾಯ್ಸ್. ಭಾಳ ಒಂದು ರೂಲ್ಸ್ಗಳು ಇರ್ತವೆ ಇಲ್ಲಿ. ಮತ್ತು ಅದನ್ನೇ ಹೇಳಿದ್ದೀನಲ್ಲ, ಇನ್ನೊಂದು ಹೇಳಿದ್ದೀನಿ, ನ್ಯೂಸ್ಗಳನ್ನು ಆದಷ್ಟು ನೀವೇ ಮಾತಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ವಾಯ್ಸ್ ಕೂಡ ಇರಲಿ. ಮತ್ತು ಅದರ ಜೊತೆಗೆ ಇನ್ನೊಂದು ಗಾಯ್ಸ್, ಯಾವುದಾದ್ರು ಫಿಲಮ್ ಆ್ಯಕ್ಟ್ರುಗಳು ಹೇಳಿದೆ ನಾನು, ಫಿಲಮ್ ಆ್ಯಕ್ಟ್ರ್ ಯಾರೊಬ್ಬರು ಬಂದಿರ್ತಾರೆ, ಅಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಕಾರಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಏನೋ ಒಂದು ಡೈಲಾಗ್ ಮಾತಾಡ್ತಾರೆ. ಆ ವೀಡಿಯೋಗಳನ್ನು ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡಿಬಿಟ್ಟು ಅಥವಾ ಅವರ ವೀಡಿಯೋಗಳನ್ನು ಮಾಡಿಬಿಟ್ಟು ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ನೀವು ಅಪ್ಲೋಡ್ ಮಾಡೋದ್ರಿಂದ ಅದರಲ್ಲಿ ಕೂಡ ದುಡ್ಡು ಬರ್ತಕ್ಕಂಥ ಚಾನ್ಸಸ್ಸು ಇಲ್ಲ ಅಂತ ಹೇಳ್ತೀನಿ ಗಾಯ್ಸ್. ಅದರಲ್ಲಿ ಕೂಡ ಮಾನಿಟೈಸೇಷನ್ ಆಗಲ್ಲ. ನೀವು ಬೇಕಾದ್ರೆ ಯಾವುದೇ ಒಬ್ಬ ಆ್ಯಕ್ಟ್ರ್ ಬಂದರೆ ನೀವು ಆ್ಯಂಕರಿಂಗ್ ಮಾಡಿದರೆ ಅಥವಾ ಅವರ ಬಗ್ಗೆ ಏನಾದರೂ ನಿಮ್ಮ ವಾಯ್ಸಲ್ಲಿ ನೀವು ಮಾತಾಡ್ತಾ ಹೋದರೆ ಅಥವಾ ನೀವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ನಿಮಗೆ ಅದರಿಂದ ದುಡ್ಡು ಬರುತ್ತೆ, ಶೂರ್ಲಿ ಬರುತ್ತೆ, 100% ದುಡ್ಡು ಬರುತ್ತೆ. ಬಟ್ ನೀವು ಆ್ಯಂಕರಿಂಗ್ ಮಾಡಿದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಸುಮ್ಮನೆ ಯಾವುದೋ ಒಂದು ಫಿಲಮ್ ಹೀರೋಯಿನ್ಗಳದ್ದು ನೀವು ಯೂಟ್ಯೂಬ್ನಲ್ಲಿ ನೀವು ವೀಡಿಯೋಗಳನ್ನು ಹಾಕಿದರೆ ಶೂರ್ಲಿ ಹೇಳ್ತೀನಿ ಅದರಿಂದ ಮಾನಿಟೈಸೇಷನ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತು ನೋಡಿ, ಇನ್ನು ಲಾಸ್ಟಿಗೆ ಹೇಳ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ನೀವು ವೀಡಿಯೋಗಳನ್ನು ಕೂಡ ಮಾಡ್ಬೋದು. ಅದರಿಂದ ಕೂಡ ಯೂಟ್ಯೂಬ್ನವರು ದುಡ್ಡು ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದಷ್ಟು ನಿಮ್ಮ ಒಂದು ವಾಯ್ಸನ್ನು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಫೇಸನ್ನು ತೋರಿಸ್ಬಿಟ್ಟು ನೀವು ಆದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ವೀಡಿಯೋಗಳನ್ನು ಮಾಡಿದರೆ ನಿಮಗೆ ಶೂರ್ಲಿ ದುಡ್ಡು ಬರುತ್ತೆ. ಅಥವಾ ಏನು ನಿಮ್ಮ ಎಫರ್ಟೇ ಇಲ್ಲ, ನಿಮ್ಮದು ಏನು ಅದ್ರಾಗೆ ಒಂದು ಎಫರ್ಟ್ ಸ್ವಲ್ಪನೂ ಇಲ್ಲ ಅಂತ ಏನಾದರೂ ಯೂಟ್ಯೂಬ್ನವರಿಗೆ ಗೊತ್ತಾದ ಒಂದು ಪರಿಸ್ಥಿತಿ ಏನಾಗುತ್ತೆ, ಕೆಲವೊಂದು ಸರಿ ನೀವು ಮಾಡಿರ್ತಕ್ಕಂಥ ವೀಡಿಯೋನು ಕೂಡ ಮಾನಿಟೈಸೇಷನ್ ಆಗಿದ್ದರೂ ಕೂಡ ಅದು ಡಿಮಾನಿಟೈಸೇಷನ್ ಆಗ್ತಕ್ಕಂಥ ಒಂದು ಪ್ರಸಂಗ ಖಂಡಿತವಾಗಿ ಹೇಳ್ತೀನಿ 100% ಇರುತ್ತೆ.
ದಯವಿಟ್ಟು ಇವೆಲ್ಲ ಭಾಳ ರೂಲ್ಸ್ಗಳು, ನಾನು ಭಾಳ ರೂಲ್ಸ್ ಇದ್ದಾವೆ ಹೇಳ್ತಾ ಹೋದರೆ, ಬಟ್ ಏನಪ್ಪ ಅಂದರೆ ಇವು ಆದಷ್ಟು ಒಂದು ಮೇನ್ ರೂಲ್ಸ್ಗಳು. ನಾನು ಯಾಕಂದ್ರೆ ಭಾಳ ಬೇರೆಯವ್ರನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾಯಿದ್ದೀನಿ. ಎಲ್ಲೋ ಒಬ್ಬರು ಏನಾದರೂ ಒಬ್ಬ ಭಾಷಣ ಮಾಡ್ತಾ ಇರ್ತಾರೆ, ಒಬ್ಬ ಆ್ಯಕ್ಟ್ರ್ ಆಗಿರಲಿ, ಒಬ್ಬರು ಬೇರೆ ಆಗಿರಲಿ, ಆ ವಿಡಿಯೋಗಳನ್ನ ತಂದು ಡೈರೆಕ್ಟಾಗಿ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಮಾನಿಟೈಸೇಷನ್ ಆಗೋಲ್ಲ, ಬಟ್ ಲೈಕ್ಸ್ ವ್ಯೂಸ್ ಬರ್ಬೋದು, ಮಾನಿಟೈಸೇಷನ್ ಯಾವುದೇ ಕಾರಣಕ್ಕೂ ಆಗಲ್ಲ ಗೈಸ್. ಇದೊಂದು ನೆನ್ಪಿಟ್ಕೊಳ್ಳಿ. ನೋಡಿ, ಇಷ್ಟೊಂದು ನಾನು ಮಾಹಿತಿನ ಹೇಳಿರ್ತೀನಿ. ಈ ಕಂಟೆಂಟನ್ನು ಆದಷ್ಟು ಇವೆಲ್ಲವನ್ನು ನೀವು ಯೂಟ್ಯೂಬರ್ಸು ಫಾಲೋ ಮಾಡಿ, ಹಾಗೂ ಯಾರೇ ಆಗಿರಲಿ ಈ ಒಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿಯಾಗಿರಲಿ ನಿಮಗೆ ಪ್ರಾಬ್ಲಮ್ಸ್ ಆಗೋಲ್ಲ. ಮತ್ತು ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಯಾರೋ ಒಬ್ಬ ಹೀರೋ ಸಖತ್ತು ವೈರಲ್ ಆಗಿದೆ, ಸಖತ್ತು ವೀಡಿಯೋ ಹೋಗ್ತಾ ಇದೆ ಅಂದರೆ ಅದೇನು ಮಾಡ್ತಾರೆ, ಆಟೋಮೆಟಿಕಲಿ ಏನು ಮಾಡಿಬಿಡ್ತಾರೆ, ಡೌನ್ಲೋಡ್ ಮಾಡಿಬಿಟ್ಟು ಈ ವಿಡಿಯೋನ ಹಾಕ್ಬಿಡೋಣ, ಅವ್ರದ್ರಲ್ಲಿ ಭಾಳ ಸಾಕಷ್ಟು ಲೈಕ್ ಬಂದವೆ, ಸಾಕಷ್ಟು ವ್ಯೂಸ್ ಹೋಗಿದ್ದಾವೆ, ಸಾಕಷ್ಟು ಒಂದು ವಾಚಿಂಗ್ ಅವರ್ ಆಗಿದೆ ಅಂತೇಳಿ ಆ ವಿಡಿಯೋಗಳನ್ನು ತಂದು ಏನು ಮಾಡಿಬಿಡ್ತಾರೆ, ನೀವು ಸೇವ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಕೂಡ ಕೆಲವೊಂದು ಸರಿ ದುಡ್ಡು ಮಾನಿಟೈಸೇಷನ್ ಯೂಟ್ಯೂಬ್ ಕಡೆಯಿಂದ ಬರೋದಿಲ್ಲ ಗಾಯ್ಸ್. ನೀವು ಹೋಗ್ಬೋದು, ಯಾಕಂದರೆ ಅಲ್ಲಿ ವ್ಯೂಸ್ ಹೋಗಿರ್ತವೆ ಅಲ್ಲಿ ಏನಾದರೂ ಒಂದು 50 lakhs 1 million ವ್ಯೂಸ್ ಹೋಗಿರ್ತಾವೆ ಅಂದರೆ ನಿಮ್ಮಲ್ಲಿ ಒಂದು 10,000 20,000 ಹೋಗ್ಬೋದು. ಬಟ್ ಹೋಗಲ್ಲ ಅಂತ ಹೇಳಲ್ಲ ನಾನು, ಹೋಗ್ಬೋದು, ವ್ಯೂಸು ಹೋಗುತ್ತೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ವಾಚಿಂಗ್ ಅವರ್ಸ್ ಕೂಡ ಆಗುತ್ತೆ, ಬಟ್ ಕೆಲವೊಮ್ಮೆ ಲೈಕ್ಸ್ ಕೂಡ ಬಂದಿರ್ತವೆ. ಬಟ್ ಯೂಟ್ಯೂಬ್ ಕಡೆಯಿಂದ ಮಾನಿಟೈಸೇಷನ್ ಆಗಲ್ಲ ಅಂಥ ವೀಡಿಯೋಗಳಿಗೆ, ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ ಗಾಯ್ಸ್. ಇದೊಂದು ನಿಮ್ಮ ಮನಸ್ಸಿನಲ್ಲಿ ನೆನಪಿರಲಿ. ನೋಡಿ, ಆ ಥರ ಕೂಡ ವೀಡಿಯೋಗಳನ್ನು ಹಾಕೋಕ್ಕೆ ಹೋಗಬೇಡಿ. ನೀವು ವೀಡಿಯೋಗಳನ್ನು ಹಾಕ್ಬೇಕಂದ್ರೆ ನಿಮ್ಮ ವಾಯ್ಸ್ ಇರಲಿ, ನಿಮ್ಮ ಫೇಸ್ ಇರಲಿ, ಆದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿ. ನೆಕ್ಸ್ಟ್ ಇಂಥದ್ದೇ ಒಂದು ಕಂಟೆಂಟಿಗೋಸ್ಕರ ಮತ್ತೆ ವೀಡಿಯೋಗಳನ್ನು ತಗೊಂಬರ್ತೀನಿ. ನಮಸ್ಕಾರ ಗಾಯ್ಸ್, ಬಾಯ್, ಟೇಕ್ ಕೇರ್.